ನಮ್ಮ ದೇಶದಲ್ಲಿ ಪುನಃ ಲಾಕ್ಡೌನ್ ಅಂತಹ ಸಿಚುವೇಶನ್ ಮತ್ತೆ ಬರುತ್ತಾ? ಏಕೆಂದರೆ ಮೋದಿಯವರು ನಿನ್ನೆ ಅವರ ಸ್ಪೀಚ್‌ನಲ್ಲಿ ಕರೋನಾ ಸಿಚುವೇಶನ್ ಅನ್ನು ನಾವು ಯಾವ ರೀತಿ ಓಡಿಸಿದ್ವೋ, ಸೇಮ್ ಅದೇ ರೀತಿ ಈ ಪರಿಸ್ಥಿತಿಯನ್ನು ಕೂಡ ಓಡಿಸಬೇಕು ಎಂದು ಹೇಳಿದ್ದಾರೆ. ಪ್ರೆಸೆಂಟ್ ಈ ಯುದ್ಧದಿಂದ ಆಗುತ್ತಿರುವ ಪರಿಸ್ಥಿತಿಯನ್ನು ಕರೋನಾಕ್ಕೆ ಹೋಲಿಸಿದ್ದಾರೆ ಎಂದರೆ, ನಿಜವಾಗ್ಲೂ ಈ ಯುದ್ಧ ಅಷ್ಟೊಂದು ಕೆಟ್ಟದಾಗಿ ಬದಲಾಗಿದೆಯಾ? ಅಮೆರಿಕ ಹಾಗೂ ಇರಾನ್ನ ಮಧ್ಯೆ ಯುದ್ಧ ಎಲ್ಲಿ ತನಕ ಬಂದಿದೆ? ನಿಜಕ್ಕೂ ಈ ಯುದ್ಧ ನಿಲ್ಲುವ ಸೂಚನೆ ಏನಾದರೂ ಕಾಣುತ್ತಿದೆಯಾ? ಇದರ ಬಗ್ಗೆ ಟ್ರಂಪ್ ಏನ್ ಹೇಳ್ತಿದ್ದಾನೆ? ಇರಾನ್ ಏನ್ ಹೇಳ್ತಿದೆ? ನಮ್ಮ ದೇಶದಲ್ಲಿ LPG ಶಾರ್ಟೇಜ್ ಹೀಗೇನೆ ಕಂಟಿನ್ಯೂ ಆಗುತ್ತಾ? ಬರುವ ದಿನದಲ್ಲಿ ನಿಜಕ್ಕೂ ಪೆಟ್ರೋಲ್ ಹಾಗೂ ಡೀಸೆಲ್‌ಗೂ ಇದೇ ರೀತಿ ಆಗುತ್ತಾ? ಇಷ್ಟಕ್ಕೂ ನಾವು ಈ ಯುದ್ಧದಲ್ಲಿ ಯಾರಿಗೆ ಸಪೋರ್ಟ್ ಮಾಡುತ್ತಿದ್ದೀವಿ? ನಮ್ಮ ದೇಶ ಈ ಯುದ್ಧದಿಂದ ಯಾವುದೇ ರೀತಿ ಎಫೆಕ್ಟ್ ಆಗದೇ ಇರುವುದಕ್ಕೆ ಮೋದಿ ಪ್ರಭುತ್ವ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದೆ? ಮೋದಿ ಈ ವಿಚಾರದಲ್ಲಿ ಫೇಲ್ ಆಗುತ್ತಿದ್ದಾರಾ ಇಲ್ಲ ಪಾಸ್ ಆಗುತ್ತಿದ್ದಾರಾ? ಬನ್ನಿ ಈ ವಿಚಾರವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋದಲ್ಲಿ ಮೋದಿ ಅವರು ತಮ್ಮ ಸ್ಪೀಚ್‌ನಲ್ಲಿ ಈ ದೇಶಕ್ಕೆ ಯಾವ ರೀತಿ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳೋಣ. ಮೋದಿ ಅವರು ಅವರ ಸ್ಪೀಚ್‌ನಲ್ಲಿ ದೇಶದ ಜನರೆಲ್ಲರೂ ಕೂಡ ಯುನೈಟೆಡ್ ಆಗಿ ಇದ್ದು ಕರೋನಾದಂತಹ ಸಿಚುವೇಶನ್ ಅನ್ನು ನಾವು ಈಗ ಫೇಸ್ ಮಾಡಬೇಕು ಎಂದು ಹೇಳಿದ್ದಾರೆ. चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। धीरज के साथ, संयम के साथ, शांत मन से हमें हर चुनौती का मुकाबला करना है। ಮೋದಿ ಅವರು ತಮ್ಮ ಸ್ಪೀಚ್‌ನಲ್ಲಿ ಕರೋನಾದ ಹೆಸರನ್ನು ಪುನಃ ತೆಗೆದುಕೊಳ್ಳುತ್ತಿದ್ದಂತೆ ದೇಶದಲ್ಲಿ ಜನರಿಗೆ ತುಂಬಾನೇ ಆತಂಕ ಆಗಿದೆ. ಏಕೆಂದರೆ ಸಿಚುವೇಶನ್ ನಿಜವಾಗಲೂ ಇಷ್ಟೊಂದು ಕ್ರಿಟಿಕಲ್ ಆಗಿ ಬದಲಾಗುತ್ತಾ ಎಂದು ಜನರಿಗೆ ತುಂಬಾನೇ ಆತಂಕವಾಗಿದೆ. ಆದರೆ ಇಲ್ಲಿ ನಾವು ಭಯಪಡಬೇಕಾದ ವಿಚಾರ ಇಲ್ಲ. ಏಕೆಂದರೆ ಕರೋನಾ ಎಂಬ ಹೆಸರನ್ನು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಡುವುದಕ್ಕೆ ಮಾತ್ರ ತೆಗೆದುಕೊಂಡಿದ್ದಾರೆ. ಈ ಯುದ್ಧದ ಕಾರಣದಿಂದ ಸಿಚುವೇಶನ್ ಕರೋನಾದಂತಹ ವರ್ಷಕ್ಕೆ ಮಾತ್ರ ಬದಲಾಗುವುದಿಲ್ಲ. ಆದರೆ ಖಂಡಿತವಾಗಲೂ ಕೆಲವು ಸಮಸ್ಯೆಗಳು ಮಾತ್ರ ಬರುತ್ತಿವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಈ ಯುದ್ಧ ಸ್ಟಾರ್ಟ್ ಆಗಿ ಇವತ್ತಿಗೆ 25 ದಿನ ಕಳೆದಿದೆ. ಅಂದರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವ ಟೈಮ್ಗೆ ಹಾಗೂ ಇಸ್ರೇಲ್ ಸೇರಿಕೊಂಡು ಇರಾನ್ ಅನ್ನು ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಮಾಡುತ್ತಿದೆ. ಈಗ ಸದ್ಯ ಟ್ರಂಪ್ ಅಂದುಕೊಳ್ಳುತ್ತಿರುವುದು ಏನೆಂದರೆ, ಇರಾನ್ ಇಷ್ಟೊಂದು ಅಗ್ರೆಸಿವ್ ಆಗಿ ಫೈಟ್ ಬ್ಯಾಕ್ ಮಾಡುತ್ತೆ ಎಂದು ಅವನು ಅಂದುಕೊಂಡಿರಲಿಲ್ಲ. ಇರಾನ್ ಅನ್ನು ಅಮೆರಿಕ ತುಂಬಾನೇ ಕಡಿಮೆ ಅಂದಾಜು ಮಾಡಿದೆ ಎಂದು ಇರಾನ್ನ ಟಾಪ್ ಲೀಡರ್ಗಳನ್ನು ಈ ಇಸ್ರೇಲ್ ಹಾಗೂ ಅಮೆರಿಕ ಸೇರಿಕೊಂಡು ಸಾಯಿಸಿದ್ದಾರೆ. ಆದರೂ ಕೂಡ ಇರಾನ್ ಈ ಎರಡು ದೇಶಗಳ ಮೇಲೆ ಕಂಟಿನ್ಯೂ ಆಗಿ ದಾಳಿ ಮಾಡಿ ಈ ಎರಡು ದೇಶಕ್ಕೂ ಟಫ್ ಫೈಟ್ ಅನ್ನು ಕೊಡುತ್ತಿದೆ. And a major physical, visible reminder of what the Iranian threat still means to the Israeli people. ಆದರೆ ನಿಜಕ್ಕೂ ಇರಾನ್ ಈ ಯುದ್ಧದಲ್ಲಿ ಗೆಲ್ಲುತ್ತಾ ಅಂದ್ರೆ ಇಲ್ಲ, ಇರಾನ್ ಗೆಲ್ಲುವುದಕ್ಕೆ ಚಾನ್ಸೇ ಇಲ್ಲ. ಆದರೆ ಇರಾನ್ ಕಂಪ್ಲೀಟ್ ಆಗಿ ಸೋಲುವುದಕ್ಕಿಂತ ಮೊದಲು ಅಮೆರಿಕಕ್ಕೆ ತುಂಬಾನೇ ನಷ್ಟವನ್ನು ಆಗುವಂತೆ ಮಾಡುತ್ತೆ. ಇದೇನೆ ಪ್ರೆಸೆಂಟ್ ಇರಾನ್ನ ಮೇನ್ ಸ್ಟ್ರಾಟಜಿ. ಹಾಗೇನೆ ಇನ್ನೊಂದು ವಿಚಾರ ಏನೆಂದ್ರೆ, ಇರಾನ್ ಡೈರೆಕ್ಟ್ ಆಗಿ ಅಮೆರಿಕದ ಎದುರುಗಡೆ ಯುದ್ಧ ಮಾಡುತ್ತಿಲ್ಲ. ಯಾಕೆಂದರೆ ಅಮೆರಿಕದ ಮೇಲೆ ಮಿಸೈಲ್ ಅನ್ನು ಹಾಕುವಂತಹ ಟೆಕ್ನಾಲಜಿ ಇರಾನ್ನ ಬಳಿ ಸದ್ಯದಲ್ಲಿ ಇಲ್ಲ. ಅವರು ಮಿಡಲ್ ಈಸ್ಟ್ ನಲ್ಲಿ ಇರುವ ಅಮೆರಿಕದ ಬೇಸ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಅನ್ನು ಮಾಡುತ್ತಿದ್ದಾರೆ. ಹಾಗೇನೆ ಈ ಗಲ್ಫ್ ದೇಶಗಳ ಮೇಲೂ ಕೂಡ ದಾಳಿ ಮಾಡುತ್ತಿದ್ದಾರೆ. ಏಕೆಂದರೆ ಅಮೆರಿಕಾಗೆ ಈ ಗಲ್ಫ್ ದೇಶಗಳು ಮಿತ್ರ ದೇಶಗಳು. ಹಾಗೇನೆ ಈ ದೇಶಗಳಿಂದ ಅಮೆರಿಕಾಗೆ ತುಂಬಾನೇ ಪ್ರಾಫಿಟ್ ಆಗುತ್ತಿದೆ. ನಿಜ ಹೇಳಬೇಕು ಅಂದ್ರೆ ಅಮೆರಿಕದ ಎಕಾನಮಿಗೆ ಈ ದೇಶಗಳು ಬೆನ್ನಿನ ಮೂಳೆಯಂತೆ. ಆದ್ದರಿಂದಲೇ ಇರಾನ್ ಅಲ್ಲಿಗೆ ದಾಳಿ ಮಾಡುತ್ತಿದೆ. ಇನ್ನು ಇಸ್ರೇಲ್ನ ವಿಚಾರಕ್ಕೆ ಬಂದರೆ, ಇಸ್ರೇಲ್ನ ಮೇಲೆ ಇರಾನ್ ಎಷ್ಟೇ ದಾಳಿ ಮಾಡಲಿ ಇಲ್ಲ ಮಿಸೈಲ್ಗಳನ್ನು ಹಾಕಲಿ, ಇಸ್ರೇಲ್ ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತೆ. ಆದರೆ ಈ ಯುದ್ಧದ ಕಾರಣದಿಂದ ಪ್ರಪಂಚದ ದೇಶಗಳು ತುಂಬಾನೇ ಎಫೆಕ್ಟ್ ಆಗುತ್ತಿವೆ. ಕೇವಲ ನಮ್ಮ ಭಾರತ ಮಾತ್ರವೇ ಅಲ್ಲ, ಎಲ್ಲ ದೇಶದಲ್ಲೂ ಗ್ಯಾಸ್ ಶಾರ್ಟೇಜ್ ಹಾಗೂ ಪೆಟ್ರೋಲ್ ಡೀಸೆಲ್ನ ಶಾರ್ಟೇಜ್ ಆಗುತ್ತಿದೆ. ಆದರೆ ನಮ್ಮ ದೇಶ ಈ ಸಿಚುವೇಶನ್ ಅನ್ನು ತುಂಬಾನೇ ಬೆಟರ್ ಆಗಿ ಕಂಟ್ರೋಲ್ ಮಾಡಿದೆ ಎಂದು ಹೇಳ್ಬೋದು. ಪ್ರೆಸೆಂಟ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಪೂರ್ತಿ ಇರಾನ್ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಇದು ಈ ಪ್ರಪಂಚಕ್ಕೆ ತುಂಬಾನೇ ದೊಡ್ಡ ಅಪಾಯ. ಈ ರೀತಿ ನಡೆಯುತ್ತಿರುವುದು ಅಮೆರಿಕಾಗೆ ನಿಜಕ್ಕೂ ಸ್ವಲ್ಪನೂ ಇಷ್ಟವಿಲ್ಲ. ಏಕೆಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇರಾನ್ನ ಕೈಯಲ್ಲಿ ಇದ್ದಷ್ಟು ದಿನ ಅಮೆರಿಕ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಆಗೋದಿಲ್ಲ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಇರಾನ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರುವುದರಿಂದ ಪ್ರಪಂಚದ ಅನೇಕ ದೇಶಗಳಿಗೆ ಹೋಗಬೇಕಾದ ಗ್ಯಾಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಈ ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದ್ದಲ್ಲ. ನಮ್ಮ ಪ್ರಭುತ್ವದ ಕೈಯಲ್ಲಿ ಮಾಡುವುದಕ್ಕೆ ಏನು ಕೂಡ ಇಲ್ಲ. ಬರಬೇಕಾದ ಗ್ಯಾಸ್ ಹಾಗೂ ಆಯಿಲ್ ಅನ್ನು ಇಲ್ಲಿ ತಡೆದಿರುವುದರಿಂದ ಯಾವುದೇ ಪ್ರಭುತ್ವ ಇಲ್ಲಿ ಏನು ಕೂಡ ಮಾಡುವುದಕ್ಕೆ ಆಗೋದಿಲ್ಲ. ಸದ್ಯದಲ್ಲಿ ನಮ್ಮ ದೇಶದಲ್ಲಿ LPG ಸಿಲಿಂಡರ್ನ ಸಮಸ್ಯೆ ಇದೆ. ಆದರೆ ನಮ್ಮ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಡೊಮೆಸ್ಟಿಕ್ ಯೂಸ್ಗೆ ಪ್ರಭುತ್ವ ತುಂಬಾನೇ ಹೆಚ್ಚು ಪ್ರಯಾರಿಟಿಯನ್ನು ಕೊಡುತ್ತಿದೆ. ಸದ್ಯಕ್ಕೆ ನಮ್ಮ ಬಳಿ ಇರುವ ರಿಸರ್ವ್ಸ್ ಅನ್ನು ಡೊಮೆಸ್ಟಿಕ್ ಯೂಸ್ಗೆ ಹೆಚ್ಚು ಪ್ರಯಾರಿಟಿಯಾಗಿ ಯೂಸ್ ಮಾಡುತ್ತಿದೆ. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ನ ವಿಚಾರಕ್ಕೆ ಬಂದರೆ, ಸದ್ಯಕ್ಕೆ ನಮ್ಮ ಇಂಡಿಯಾ ಇದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ.
ಆದರೆ ನೀವು ನಮ್ಮ ಪಕ್ಕದ ದೇಶಗಳಾದ ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ಪಾಕಿಸ್ತಾನವನ್ನು ಗಮನಿಸಿದರೆ ಈ ಎಲ್ಲ ದೇಶಗಳಲ್ಲೂ ಪೆಟ್ರೋಲ್ ಹಾಗೂ ಡೀಸೆಲ್ನ ಪ್ರೈಸ್ ತುಂಬಾನೇ ಹೆಚ್ಚಾಗಿ ಬೆಳೆದಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಪ್ರೈಸ್ ಮೊದಲು ಹೇಗಿತ್ತೋ ಈಗಲೂ ಕೂಡ ಅದೇ ರೀತಿ ಇದೆ. ಇದನ್ನು ನಮ್ಮ ಗೌರ್ನಮೆಂಟ್ನ ಅಚೀವ್ಮೆಂಟ್ ಎಂದು ಹೇಳಿಕೊಳ್ಳಬಹುದು. ಇದನ್ನು ನಮ್ಮ ಭಾರತ ಯಾವ ರೀತಿ ಮಾಡಿದೆ ಅಂದರೆ, ಜನರಲ್ ಆಗಿ ಈ ರೀತಿ ಸಮಸ್ಯೆ ಯಾವಾಗಾದರೂ ಬಂದಾಗ 65 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕ್ರೂಡ್ ಆಯಿಲ್ ಅನ್ನು ಶೇಖರಣೆ ಮಾಡುವುದಕ್ಕೆ ಬೇಸ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು. ಆದರೆ ಸದ್ಯ ನಮ್ಮ ಬಳಿ ಅಷ್ಟೊಂದು ಇಲ್ಲ. ಆದರೆ ಸದ್ಯ ನಮ್ಮ ಬಳಿ 57 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕ್ರೂಡ್ ಆಯಿಲ್ ಅನ್ನು ಶೇಖರಣೆ ಮಾಡಿದ್ದಾರೆ. ಇದರಿಂದ ನಾವು ಮುಂದೆ ಬರುವ 30 ರಿಂದ 40 ದಿನದವರೆಗೂ ಯಾವುದೇ ರೀತಿ ಸಪ್ಲೈ ಬರದಂತೆ ಇದರಲ್ಲೇ ಮೇಂಟೈನ್ ಮಾಡಬಹುದು. ಸದ್ಯಕ್ಕೆ ನಮಗೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮುಂದೆ ಬರುವ 30 ರಿಂದ 40 ದಿನದವರೆಗೂ ಪೆಟ್ರೋಲ್ ಹಾಗೂ ಡೀಸೆಲ್ನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಯಂತೂ ಆಗೋದಿಲ್ಲ. ಇನ್ನು ಮುಂದೆ ಬರುವ 30 ದಿನದ ಒಳಗೆ ಯುದ್ಧ ಒಂದು ವೇಳೆ ಕಂಪ್ಲೀಟ್ ಆದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಬರೋದಿಲ್ಲ. ಆದರೆ ಮುಂದೆ 30 ದಿನ ಆದರೂ ಕೂಡ ಯುದ್ಧ ಸ್ಟಾಪ್ ಆಗದೇ ಇದ್ದರೆ ಮೇ ಬಿ ನಂತರ ಸ್ವಲ್ಪ ನಮ್ಮ ದೇಶಕ್ಕೆ ಎಫೆಕ್ಟ್ ಆಗಬಹುದು. ನಾನು ಏಕೆ ಸ್ವಲ್ಪ ಎಂದು ಹೇಳುತ್ತಿದ್ದೀನಿ ಎಂದರೆ, ನಾವು ಈ ಕ್ರೂಡ್ ಆಯಿಲ್ ಅನ್ನು ಈ ಮಿಡಲ್ ಈಸ್ಟ್ ದೇಶಗಳಿಂದ ಮಾತ್ರವೇ ಅಲ್ಲ, ರಷ್ಯಾ ದೇಶದಿಂದಲೂ ಕೂಡ ನಾವು ಈ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡುತ್ತೀವಿ. ಟೋಟಲ್ ಆಗಿ 40 ದೇಶಗಳಿಂದ ನಾವು ಈ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡುತ್ತಿರುತ್ತೀವಿ. ಈ ಮಿಡಲ್ ಈಸ್ಟ್ ದೇಶಗಳಿಂದ ಸಪ್ಲೈ ನಿಂತು ಹೋದ ಮಾತ್ರಕ್ಕೆ ನಮಗೆ ಇದರಿಂದ ಯಾವುದೇ ರೀತಿ ಅಷ್ಟೊಂದು ದೊಡ್ಡದಾದ ಎಫೆಕ್ಟ್ ಆಗುವುದಿಲ್ಲ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕ್ಗ್ರೌಂಡ್ ನಲ್ಲಿ ವರ್ಕ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದೆ. ರಷ್ಯಾದಿಂದ ಈ ಮೊದಲಿನಂತೆ ಪುನಃ ಆಯಿಲ್ ಅನ್ನು ಪರ್ಚೇಸ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ 30 ದಿನದ ನಂತರವೂ ಕೂಡ ಈ ಪೆಟ್ರೋಲ್ ಹಾಗೂ ಡೀಸೆಲ್ನ ವಿಚಾರದಿಂದ ನಮ್ಮ ದೇಶಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗದೇ ಇರಬಹುದು. ಆದರೆ ಈ LPG ಗ್ಯಾಸ್ನ ವಿಚಾರದಿಂದ ನಮ್ಮ ದೇಶಕ್ಕೆ ಸ್ವಲ್ಪ ಎಫೆಕ್ಟ್ ಆಗುವಂತೆ ಇದೆ. ಏಕೆಂದರೆ ನಮ್ಮ ಇಂಡಿಯಾಗೆ ಮಾತ್ರವೇ ಅಲ್ಲ, ಪ್ರಪಂಚದ ತುಂಬಾನೇ ದೇಶಗಳು ಈ LPG ಗ್ಯಾಸ್ನ ವಿಚಾರಕ್ಕೆ ಕತಾರ್ ದೇಶಗಳ ಮೇಲೆ ತುಂಬಾನೇ ಡಿಪೆಂಡ್ ಆಗಿವೆ. ಕತಾರ್ನಲ್ಲಿ ಇರುವ ಈ LPG ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡುವ ಜಾಗದ ಮೇಲೆ ಇರಾನ್ ದಾಳಿ ಮಾಡಿ ಅದರ ಕೆಪಾಸಿಟಿಯನ್ನು ಕಡಿಮೆ ಮಾಡಿದೆ. ಈ ಮೊದಲು ಕತಾರ್ ಭೂಮಿಯಿಂದ ಎಷ್ಟು ಪ್ರಮಾಣದಲ್ಲಿ LPG ಗ್ಯಾಸ್ ಅನ್ನು ಹೊರಗೆ ತೆಗೆಯುತ್ತಿತ್ತೋ ಆ ಪ್ರಮಾಣದಲ್ಲಿ ಈಗ ತೆಗೆಯುತ್ತಿಲ್ಲ. ಒಂದು ವೇಳೆ ನಾವು ಅಲ್ಲಿ ಹೇಗೋ ಮಾಡಿ ಗ್ಯಾಸ್ ಅನ್ನು ತೆಗೆದುಕೊಂಡು ಅಲ್ಲಿಂದ ನಮ್ಮ ಇಂಡಿಯಾಗೆ ತೆಗೆದುಕೊಂಡು ಬರುತ್ತೀವಿ ಅಂದ್ರೆ ಮಧ್ಯದಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ದಾಟಬೇಕು. ಆದರೆ ಇದನ್ನು ಇರಾನ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದೆ. ಆದ್ದರಿಂದ ಯುದ್ಧ ಪೂರ್ತಿಯಾಗುವವರೆಗೂ ಇಲ್ಲಿನ ಈ ಸಮಸ್ಯೆ ಮುಗಿಯುವಂತೆ ಕಾಣುತ್ತಿಲ್ಲ. ಆದ್ದರಿಂದ ನಮಗೆ ಇಲ್ಲಿಂದ ಈ LPG ಗ್ಯಾಸ್ ಬರದೇ ಇರಬಹುದು. ಆದರೆ ನಮ್ಮ ಇಂಡಿಯಾಗೂ ಇರಾನ್ಗೂ ತುಂಬಾನೇ ಒಳ್ಳೆಯ ಸಂಬಂಧವಿದೆ. ಹಾಗೇನೆ ಮಿಡಲ್ ಈಸ್ಟ್ ದೇಶಗಳ ಜೊತೆಯೂ ಕೂಡ ತುಂಬಾನೇ ಒಳ್ಳೆಯ ಸಂಬಂಧವಿದೆ. ಅದನ್ನು ಉಪಯೋಗಿಸಿಕೊಂಡು ಈ ಯುದ್ಧದ ಸಮಯದಲ್ಲೂ ಕೂಡ ನಾವು ಅಲ್ಲಿಂದ LPG ಗ್ಯಾಸ್ ಅನ್ನು ಆಗೋ ಹೀಗೋ ಮಾಡಿ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರುತ್ತಿದ್ದೀವಿ. ಆದರೆ ಅದು ಸರಿ ಹೋಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಶಾರ್ಟೇಜ್ ಆಗಬಹುದು. ಆದರೆ ಇದರಿಂದ ಮನೆಯಲ್ಲಿ ಗ್ಯಾಸೇ ಸಿಗೋದಿಲ್ಲ, ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಬರೋದಿಲ್ಲ. ನಾನು ಈ ಮಾತನ್ನು ಏಕೆ ಹೇಳುತ್ತಿದ್ದೀನಿ ಅಂದರೆ, ಈ LPG ಗ್ಯಾಸ್ ಅನ್ನು ನಮ್ಮ ಇಂಡಿಯಾದಲ್ಲೂ ಕೂಡ ಪ್ರೊಡಕ್ಷನ್ ಮಾಡುತ್ತಾರೆ. ನಾವು ಇದನ್ನು ನಮ್ಮ ಭೂಮಿಯಿಂದಲೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡುತ್ತೀವಿ. ಆದರೆ ನಮ್ಮ ಬಳಿ ತುಂಬಾನೇ ಕಡಿಮೆ ಇದೆ. ಈಗ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ನಮ್ಮ ದೇಶದಲ್ಲಿ ಗ್ಯಾಸ್ ಅನ್ನು ಹೊರಗೆ ತೆಗೆಯುವ ಕಂಪನಿಗಳಿಗೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಮ್ಯಾಕ್ಸಿಮಮ್ ಕೆಪಾಸಿಟಿಯಿಂದ ಕೆಲಸ ಮಾಡಿ, ಇದಕ್ಕೂ ಮೊದಲು ನಾವು ಎಷ್ಟನ್ನು ಹೊರಗೆ ತೆಗೆಯುತ್ತಿದ್ದವೋ ಅದಕ್ಕಿಂತ ಹೆಚ್ಚಾಗಿ ತೆಗೆಯಿರಿ ಎಂದು ಆದೇಶ ಮಾಡಿರುವುದರಿಂದ ಈ ಮೊದಲು ನಾವು ಎಷ್ಟನ್ನು ಹೊರಗೆ ತೆಗೆಯುತ್ತಿದ್ದವೋ ಅದಕ್ಕಿಂತ 30% ಎಕ್ಸ್ಟ್ರಾ ತೆಗೆಯುತ್ತಿದ್ದೀವಿ. ಇದಕ್ಕೂ ಇಲ್ಲಿ ಮೋದಿಯವರು ಪ್ರೆಸೆಂಟ್ ಈ ಸಿಚುವೇಶನ್ ಅನ್ನು ಏಕೆ ಕರೋನಾದ ಜೊತೆ ಹೋಲಿಸಿದ್ದಾರೆ ಎಂದರೆ, ದೇಶದಲ್ಲಿ ಅಷ್ಟೋ ಇಷ್ಟೋ ಎನರ್ಜಿ ಕೊರತೆ ಕಾಣುತ್ತಿದೆ. ಆದ್ದರಿಂದ ಅಷ್ಟೋ ಇಷ್ಟೋ ಎಫೆಕ್ಟ್ ಖಂಡಿತವಾಗಿಯೂ ಇರುತ್ತೆ. ಆದ್ದರಿಂದ ಇದನ್ನು ತಡೆದುಕೊಳ್ಳುವುದಕ್ಕೆ ದೇಶದ ಜನರೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು ಎಂದು ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ನಮ್ಮ ದೇಶದಲ್ಲಿ ರಾಜಕೀಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಡೆಯುತ್ತೆ. ನಿನ್ನೆ ಹೀಗೇನೆ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಂದು ಕಡೆ ಏನೋ ಗ್ಯಾಸ್ ಇಲ್ಲ ಎಂದು ಧರಣಿ ಮಾಡುತ್ತಿದ್ದಾರೆ, ಇನ್ನೊಂದು ಕಡೆ ಅದೇ ಪಕ್ಕದ ಬೀದಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಹಂಚುತ್ತಿದ್ದಾರೆ. ಇನ್ನು ಈ ಗ್ಯಾಸ್ ಹಾಗೂ ಆಯಿಲ್ನ ವಿಚಾರದಲ್ಲಿ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಏನು ಕೂಡ ಮಾಡುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಪ್ರಪಂಚದ ಪ್ರತಿಯೊಂದು ದೇಶವೂ ಕೂಡ ಈ ಸಮಸ್ಯೆಯನ್ನು ಎದುರಿಸುತ್ತಿದೆ. ಈ ವಿಚಾರ ಗೊತ್ತಿದ್ದರೂ ಕೂಡ ಅಪೋಸಿಷನ್ ಪಾರ್ಟಿಗಳು ದೇಶದಲ್ಲಿ ರೋಡಿಗೆ ಬಂದು ಧರಣಿ ಮಾಡುತ್ತಿದ್ದಾರೆ. ಜನರಲ್ಲಿ ತುಂಬಾನೇ ಭಯವನ್ನು ಹುಟ್ಟು ಹಾಕುತ್ತಿದ್ದಾರೆ. ಏಕೆಂದರೆ ಜನರಲ್ಲಿ ಈ ರೀತಿ ಭಯವನ್ನು ಹುಟ್ಟಿ ಹಾಕಿದರೆ ಆಗಲೇ ಅವರು ತುಂಬಾನೇ ಹೆಚ್ಚಾಗಿ ಸ್ಟಾಕ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಿಲಿಂಡರ್ ಇದ್ದರೂ ಕೂಡ ಮತ್ತೊಂದು ಸಿಲಿಂಡರ್ ಅನ್ನು ಆರ್ಡರ್ ಮಾಡ್ತಾರೆ. ಆದ್ದರಿಂದ
ನಿಜವಾಗಲೂ ಸಿಲಿಂಡರ್ ಇಲ್ಲದೇ ಇರುವವರಿಗೆ ತುಂಬಾನೇ ಸಮಸ್ಯೆ ಆಗುತ್ತಿದೆ. ಆದ್ದರಿಂದಲೇ ಮೋದಿಯವರು ಜನರೆಲ್ಲರೂ ಕೂಡ ಒಟ್ಟಾಗಿ ಇದ್ದುಕೊಂಡು ಈ ಸಿಚುವೇಶನ್ ಅನ್ನು ಎದುರಿಸಬೇಕು ಎಂದು ಹೇಳಿದ್ದು. ಮತ್ತೆ ಇನ್ನೊಂದು ವಿಚಾರ, ನಮ್ಮ ರೈತರಿಗೆ ಬೇಕಾದ ಫರ್ಟಿಲೈಸರ್ಗಳು ಕೂಡ ಈ LNG ಗ್ಯಾಸ್ನಿಂದಲೇ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇದು ಒಂದು ರಾ ಮೆಟೀರಿಯಲ್ ಅಂತೆ. ಪ್ರೆಸೆಂಟ್ ನಮಗೆ ಈ ಗ್ಯಾಸ್ ಮಿಡಲ್ ಈಸ್ಟ್ ನಿಂದ ಬರುವುದು ನಿಂತು ಹೋಗಿದೆ. ಆದರೂ ಕೂಡ ಈ ಫರ್ಟಿಲೈಸ್ ವಿಚಾರದಲ್ಲಿ ನಮ್ಮ ಇಂಡಿಯಾ ಎಲ್ಲೂ ಕೂಡ ಕಾಂಪ್ರೂವ್ ಆಗಿಲ್ಲ. ನಿಜ ಹೇಳಬೇಕು ಅಂದ್ರೆ ಈ ಫರ್ಟಿಲೈಸರ್ ನ ರೇಟ್ ಹೊರಗಡೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಒಂದು ಮೂಟೆಯ ಬೆಲೆ ಸರಿಸುಮಾರು 3,000ಕ್ಕೂ ಹೆಚ್ಚೇ ಇದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ರೈತರಿಗಾಗಿ ಕೇವಲ 300 ರೂಪಾಯಿಗೆ ಕೊಡುತ್ತಿದ್ದಾರೆ. ಏನೇ ಆಗಲಿ, ನಮ್ಮ ದೇಶದಲ್ಲಿ ಈ ಫರ್ಟಿಲೈಸರ್ ನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಕ್ರಿಯೇಟ್ ಆಗಿಲ್ಲ. ನಾವು ಯುದ್ಧಕ್ಕಿಂತ ಮೊದಲು ಎಷ್ಟು ಪ್ರೊಡ್ಯೂಸ್ ಮಾಡುತ್ತಿದ್ದವೋ ಈಗಲೂ ಕೂಡ ಅಷ್ಟೇನೆ ಪ್ರೊಡ್ಯೂಸ್ ಮಾಡುತ್ತಿದ್ದೀವಿ. ಉಳಿದ ಸೆಕ್ಟರ್ಗಳು ಎಫೆಕ್ಟ್ ಆದರೂ ಕೂಡ ನಮ್ಮ ರೈತರಿಗೆ ಯಾವುದೇ ರೀತಿ ಎಫೆಕ್ಟ್ ಆಗದಂತೆ ನಮ್ಮ ಭಾರತ ದೇಶದ ಪ್ರಭುತ್ವ ತುಂಬಾನೇ ಕಾಳಜಿಯನ್ನು ವಹಿಸಿದೆ. ಒಂದು ವೇಳೆ ಈ ಯುದ್ಧ ಹೀಗೇನೆ ಕಂಟಿನ್ಯೂ ಆದರೂ ಕೂಡ ಮುಂದೆ ಬರುವ 4 ರಿಂದ 5 ತಿಂಗಳವರೆಗೂ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೆ. ಅದೆಲ್ಲ ಸರಿ ಬ್ರೋ, ಈ ಯುದ್ಧದಲ್ಲಿ ನಮ್ಮ ಇಂಡಿಯಾ ಯಾರಿಗೆ ಸಪೋರ್ಟ್ ಮಾಡುತ್ತೆ? ನಮ್ಮ ಇಂಡಿಯಾದ ಸ್ಟ್ಯಾಂಡ್ ಏನು ಅಂತ ಕೇಳಬಹುದು. ಅದಕ್ಕೆ ಉತ್ತರ ಏನುವೆಂದರೆ, ನಮ್ಮ ಇಂಡಿಯಾ ಯಾವತ್ತೂ ಕೂಡ ಪೀಸ್, ನ್ಯಾಯ ಹಾಗೂ ಸಮಾನತೆಯ ಕಡೆ ಇರುತ್ತೆ. ನಾವು ಇರಾನ್ ಅನ್ನು ಕೂಡ ಸಪೋರ್ಟ್ ಮಾಡೋದಿಲ್ಲ, ಹಾಗೇನೆ ಅಮೆರಿಕವನ್ನು ಕೂಡ ಸಪೋರ್ಟ್ ಮಾಡೋದಿಲ್ಲ. ಭಾರತ ಅಮೆರಿಕವನ್ನು ಒಂದು ಸ್ಕೂಲ್ನ ಮೇಲೆ ದಾಳಿ ಮಾಡುವುದು ಸರಿಯಲ್ಲವೆಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಅದರ ಜೊತೆಗೆ ಈ ಯುದ್ಧದಲ್ಲಿ ಯಾವುದೇ ರೀತಿ ಸಂಬಂಧವಿಲ್ಲದಂತಹ ಬೇರೆ ದೇಶಗಳ ಮೇಲೆ ದಾಳಿ ಮಾಡುವುದು ಸರಿಯಲ್ಲವೆಂದು ಇರಾನ್ ಅನ್ನು ಕೂಡ ಖಂಡಿಸಿದೆ. ಹಾಗೇನೆ ಯುದ್ಧದಲ್ಲಿ ಹೆಚ್ಚಾಗಿ ನಾಶವಾಗಿದ್ದು ಇರಾನ್. ಆದ್ದರಿಂದ ಇರಾನ್ಗೆ ನಮ್ಮ ಭಾರತ ದೇಶ ಅವರಿಗೋಸ್ಕರ ನಮ್ಮ ಇಂಡಿಯಾ ಮೆಡಿಸಿನ್ ಅನ್ನು ಅಲ್ಲಿಗೆ ಪಾರ್ಸಲ್ ಮಾಡಿದೆ. ಈ ವಿಚಾರವನ್ನು ಗಮನಿಸಿ ಇರಾನ್ ನಮ್ಮ ಭಾರತದ ಪ್ರಭುತ್ವಕ್ಕೆ ಧನ್ಯವಾದವನ್ನು ಹೇಳಿಕೊಂಡಿದೆ. ಹಾಗೇನೆ ಭಾರತ ದೇಶ ತೆಗೆದುಕೊಂಡ ಈ ನಿರ್ಧಾರವನ್ನು ಅಮೆರಿಕ ದೇಶವೂ ಕೂಡ ಹೊಗಳಿದೆ. ಏಕೆಂದರೆ ನಾವು ಈ ಯುದ್ಧದಲ್ಲಿ ಯಾವ ದೇಶವನ್ನು ಕೂಡ ಸಪೋರ್ಟ್ ಮಾಡುತ್ತಿಲ್ಲ. ಈ ಯುದ್ಧ ಅನ್ನುವುದು 2 ದೇಶಗಳ ಮಧ್ಯೆ ನಡೆಯುವುದು. ಆದರೆ ಈ ಯುದ್ಧದಲ್ಲಿ ಆ ದೇಶದಲ್ಲಿರುವ ಸಾಮಾನ್ಯ ಪ್ರಜೆಗಳು ಹಾಗೇನೆ ಸಂಬಂಧವಿಲ್ಲದ ದೇಶಗಳು ಎಫೆಕ್ಟ್ ಆಗುತ್ತಿದ್ದರೆ ಅದಕ್ಕೋಸ್ಕರ ವಾಯ್ಸ್ ರೈಸ್ ಮಾಡುವುದು ನ್ಯಾಯಯುತವಾಗಿ ಕೆಲಸ ಮಾಡುವ ದೇಶದ ಬಾಧ್ಯತೆ. ಅಂತಹ ದೇಶ ಪ್ರೆಸೆಂಟ್ ನಮ್ಮ ಇಂಡಿಯಾ ಮಾತ್ರವೇ.